ಅದಕ್ಕ ಇದು ಭ್ರಾಂತಿ ಕಾಲದಲ್ಲಿ ತೋರುವುದರಿಂದ ಏನಾಗೈತೆ ಅಂತಂದ್ರ ಇದು ಮಿಥ್ಯ ಅಲ್ಲ. ಸ್ವಪ್ನದ ಪ್ರಪಂಚದಂತೆ ಸ್ವಪ್ನದ ಪದಾರ್ಥದಂತೆ ಮಿಥ್ಯಾದ ಅಂತ ಹೇಳಿದಾಗ ಶಿಷ್ಯ ಪ್ರಶ್ನೆ ಮಾಡ್ತಾನ, ಸ್ವಪ್ನದ ಪದಾರ್ಥಗಳಂತೆ ಇದಕ್ಕೆ ಮಿಥ್ಯತ್ವ ಹೇಳಕ್ ಹೋಗ್ಬೇಡ್ರಿ, ಪ್ರಾತಿಭಾಷಿಕ ಸತ್ಯ ಇದಕ್ಕೆ ಕೊಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಸ್ವಪ್ನದ ಪದಾರ್ಥಗಳು ಎದ್ದ ತಕ್ಷಣ ಇರುವುದಿಲ್ಲ. ಆದ್ರ ಎಷ್ಟೋ ಕಾಲದಿಂದ ಈ ಜಾಗೃತ ವಸ್ತುಗಳು ಎಷ್ಟೋ ಕಾಲದಿಂದ ಇದ್ದಂತೆ ತೋರ್ತಾವ. ಅದಕ್ಕ ಸ್ವಪ್ನ ದೃಷ್ಟಾಂತ ಕೊಟ್ಟು ಇದಕ್ಕ ಪ್ರಾತಿಭಾಷಿಕ ಸತ್ತ ಕೊಡಾಕ್ ಕುಂತ್ರಿಯಲ್ಲ, ಸರಿ ಅನ್ಸುದಿಲ್ಲ ಅಂತಂದಾಗ, ನೋಡಪ್ಪ ಹಿಂಗ್ ನೀ ಪ್ರಶ್ನೆ ಮಾಡಿದೆ ಅಂದ್ರೆ ನಾವು ದೃಷ್ಟಿ ಸೃಷ್ಟಿವಾದ ಅಂತ ಹೇಳ್ತೇವಿ. ನಿನಗೆ ಎಲ್ಲಿವರೆಗೂ ಅವಿದ್ಯಾ ವೃತ್ತಾತ್ಮಕ ದೃಷ್ಟಿ ಇರುತ್ತದೆ ಅಲ್ಲಿವರೆಗೂ ಜಗತ್ತು ತೋರ್ತದೆ. ಯಾವಾಗ ಅವಿದ್ಯಾ ವೃತ್ತಾತ್ಮಕವಾದ ದೃಷ್ಟಿ ಅನ್ನುವಂತಹದ್ದು ಬ್ರಹ್ಮಜ್ಞಾನದಿಂದ ನಾಶ ಆಯ್ತಂದ್ರ ಈ ಸೃಷ್ಟಿ ಅನ್ನುವಂಥದ್ದು ಜಗತ್ ಅನ್ನುವಂಥದ್ದು ಮಿಥ್ಯ ಆಗ್ತದೆ. ಅದಕ್ಕ ದೃಷ್ಟಿ ಸೃಷ್ಟಿವಾದಿಂದ ಹೇಳ್ತೇವಿ ಅಂತ ಆ ಕನಸಿನ ದೃಷ್ಟಾಂತವನ್ನ ಕೊಟ್ಟು ಹೇಳಿದ್ರು. ನಿಮಿಷ ಕನಸಿನೊಳಗೆ ಅಮಿತ ಯುಗ ಮೀರ್ಪ ಸಂಭ್ರಮ ಎಂತು ತೋರುತ್ತಿರುವುದು ಅಂತೆ ಜಗವಿದು ವಿಮಲಾತ್ಮನತೆ ಚರಮಿತ್ತು. 1-2 ನಿಮಿಷ ಅಥವಾ 1 ನಿಮಿಷದ ಕನಸು ಬಿದ್ರ ಆ ಕನಸಿನಲ್ಲಿ ನಾವು ಎಷ್ಟೋ ಯುಗವನ್ನು ಕಳೆದಂತೆ ಭಾಸ ಆಗ್ತದೆ. ಆ ಎಷ್ಟೋ ದಿವಸಗಳಿಂದ ಪದಾರ್ಥಗಳು ಅದಾವನಪ್ಪ ಅಂತ ಅನಿಸ್ತದೆ. ಹಂಗ ಎಲ್ಲಿವರೆಗೂ ಅವಿದ್ಯಾ ವೃತ್ತಾತ್ಮಕ ಜ್ಞಾನ ಅದ ಅಲ್ಲಿವರೆಗೂ ಜಾಗೃತ ಪ್ರಪಂಚ ಎಷ್ಟೋ ಕಾಲದಿಂದ ಐತಿ ಅಂತ ಅನಿಸ್ತದ. ಅದಕ್ಕೆ ದೃಷ್ಟಿ ಸೃಷ್ಟಿವಾದ ವಿಚಾರ ಮಾಡಿ ನೋಡಿದ್ರೆ ದೃಷ್ಟಿ ಇರುವ ಸೃಷ್ಟಿ ಜ್ಞಾನವೇ ಜ್ಞೇಯಾಕಾರವಾಗಿ ತೋರುತ್ತದೆ. ಅಂದ್ರ ಕಲ್ಪಿತ ವಿಷಯಗಳ ಜ್ಞಾನ ಮತ್ತು ಆ ಕಲ್ಪಿತ ವಿಷಯ ಅವು ಎರಡು ಏಕಕಾಲದಲ್ಲಿ ತೋರ್ತಾವ ಅಂತ ಹೇಳಿದ್ಮೇಲೆ ನೀವು ದೃಷ್ಟಿ ಸೃಷ್ಟಿವಾದ ಹೇಳಾಕ್ ಕುಂತೀರಿ. ಅಂದ್ರೆ ದೃಷ್ಟಿ ಅಂತ ಎದಕ್ ಕರಿತೀರಿ? ಎದಕ್ಕೆ ದೃಷ್ಟಿ ಅಂತ? ದೃಷ್ಟಿ ವೃತ್ತಾತ್ಮಕ ವೃತ್ತಿ ಸ್ವರೂಪವು, ದೃಷ್ಟಿ ಚೈತನ್ಯ ಸ್ವರೂಪವು. ದೃಷ್ಟಿ ವೃತ್ತಿ ಸ್ವರೂಪ ಅಂದ್ರ ಯಾವ ವೃತ್ತಿಯಲ್ಲಿ ಚರಮ ವೃತ್ತಿ ಅಂತ ಏನ್ ಹೇಳ್ತೀವಿ, ಬ್ರಹ್ಮಾಕಾರ ವೃತ್ತಿ. ಆ ಬ್ರಹ್ಮಾಕಾರ ವೃತ್ತಿಗೆ ಯಾವ ಬ್ರಹ್ಮವೇ ವಿಷಯ ಆಗ್ತಾನೆ. ಹಂಗಾರ ಬ್ರಹ್ಮನು ಕೂಡ ಸೃಷ್ಟಿಯೊಳಗೆ ಬಂದ, ದೃಷ್ಟಿ ಸೃಷ್ಟಿಯೊಳಗೆ ಬಂದ. ಹಿಂಗ್ ಹೇಳಿದ್ರ ಬ್ರಹ್ಮನಿಗೆ ಅನಿತ್ಯತ್ವ ದೋಷ ಬರ್ತದೆ. ಎಲ್ರಿ ದೃಷ್ಟಿ ಅಂದ್ರ ಅದು ಚೈತನ್ಯದ ಸ್ವರೂಪ ಅಂದ್ರ ಚೈತನ್ಯ ನಿತ್ಯ ಅದ, ದೃಷ್ಟಿನೂ ನಿತ್ಯ ಆಗ್ಬೇಕ. ದೃಷ್ಟಿ ನಿತ್ಯ ಅಂದ್ರ ಸೃಷ್ಟಿ ನಿತ್ಯ ಆಗ್ಬೇಕಾಗಿ ಜಗತ್ತಿಗೆ ಮಿಥ್ಯತ್ವ ಹೇಳಕ್ ಬರುದಿಲ್ಲ ಅಂತೆಲ್ಲ ಪ್ರಶ್ನೆ ಮಾಡಿದಕ್ಕ ಅವ ಸ್ವಲ್ಪ ಏನ್ ಹೇಳ್ತಾನ, ಮುಂದೆ ಗುರುಗಳಿಗೆ ಉತ್ತರ ಹೇಳ್ತಾನ. ಏನಂತ ಇಲ್ಲಿ ಬಂದ್ ನಿಂತಿತ್ತು, ನೀನು ಮಾಡಿರುವ ವಿಕಲ್ಪ ಒಂದು ಸರಿಯಲ್ಲ. ಏನ್ ವಿಕಲ್ಪ ಮಾಡಿದಿ, ಸಂಶಯ ಮಾಡಕತ್ತಿದ್ ಒಂದು ಸರಿ ಇಲ್ಲ. ಯಾಕಂದ್ರ ನಾವು ದೃಷ್ಟಿ ಅಂದ್ರ ಅದು ಚೈತನ್ಯ ಸ್ವರೂಪನೂ ಅಲ್ಲ, ಅದು ವೃತ್ತಿ ಅಂತೇಳಿ ಬರೀ ವೃತ್ತಿ ಸ್ವರೂಪ ಅಂತ ಹೇಳಂಗಿಲ್ಲ. ಯಾಕಂದ್ರೆ ಬರೀ ವೃತ್ತಿ ಸ್ವರೂಪ ಅಂದ್ರೆ ಬ್ರಹ್ಮಾಕಾರ ವೃತ್ತಿನೂ ವೃತ್ತಿನ ಅದ. ಆದ್ರೆ ದೃಷ್ಟಿ ಅನ್ನೋದಕ್ಕ ನಾವೇನ್ ಹೇಳ್ತೀವಿ ಅಂದ್ರೆ ಅವಿದ್ಯಾ ವೃತ್ತಾತ್ಮಕ ಜ್ಞಾನಕ್ಕೆ ದೃಷ್ಟಿ ಅಂತ. ಅವಿದ್ಯಾ ವೃತ್ತಾತ್ಮಕ ಜ್ಞಾನಕ್ಕೆ ನಾವು ದೃಷ್ಟಿ ಅಂದ್ವಿ ಅಂದ್ರ ಅದೇ ಏನಾಗ್ತದ, ಅವಿದ್ಯಾ ವೃತ್ತಾತ್ಮಕ ಜ್ಞಾನ ಜ್ಞೇಯಾಕಾರವಾಗಿ ತೋರ್ತದೆ. ಹೆಂಗ ಹೇಳ್ತಾರ ಅದನ್ನ ಹೇಳ್ತಾರ ನೋಡ್ರಿ. ದೃಷ್ಟಿ ಶಬ್ದದ ಅರ್ಥ ನಾವ್ ಹೆಂಗ ಅರ್ಥ ಮಾಡ್ಬೇಕಂತ ಹೇಳ್ತಾರ. ರಜ್ಜು ಸರ್ಪಾದಿ ಸ್ಥಳಗಳಲ್ಲಿ ಸಾಕ್ಷಿ ಚೈತನ್ಯ ಆಶ್ರಿತವಾದ ಅವಿದ್ಯೆಯ ಸತ್ವ ಭಾಗವೇ ಜ್ಞಾನಾಕಾರವಾಗಿಯೂ ತಮೋ ಭಾಗವೇ ಸರ್ಪಾಕಾರವಾಗಿ ತೋರುತ್ತದೆ. ಈಗ ದೃಷ್ಟಿ ಅನ್ನೋದಕ್ಕ ಅದು ಚೈತನ್ಯ ಸ್ವರೂಪನೂ ಅಲ್ಲ, ಅಂತಃಕರಣ ವೃತ್ತಿ ಸ್ವರೂಪನೂ ಅಲ್ಲ. ಈಗ ನಾವು ಹಗ್ಗದಲ್ಲಿ ಹಾವಿನ ಭ್ರಾಂತಿ ಆಗ್ತಿರ್ತದ, ನಸುಗತ್ತಲ್ಲಿ ಒಂದು ಹಗ್ಗ ಬಿದ್ದದ. ಅಲ್ಲೇ ನಮ್ದು ವೃತ್ತಿ ನೇತ್ರ ವೃತ್ತಿ ಹೋಗ್ತದ. ಆದ್ರ ನೇತ್ರದಲ್ಲಿ ದೋಷ, ಮಂದಂಧಕಾರ ದೋಷ, ಮತ್ತು ಅಲ್ಲಿ ಹಗ್ಗಕ್ಕೂ ಹಾವಿಗೆ ಇರುವ ಸಾದೃಶ್ಯ ದೋಷ.
ಈ ದೋಷದಿಂದ ಏನಾಗ್ತದಂದ್ರ ಆ ಹಗ್ಗದ ಹವನಾಗಿರುವ ಚೇತನವನ್ನು ಆಶ್ರಯ ಮಾಡಿಕೊಂಡಿರುವಂತ ಒಂದು ಅವಿದ್ಯೆ ಅದು ಆವರಣ ಭಂಗ ಆಗುದಿಲ್ಲ. ಆವರಣ ಭಂಗ ಆಗದೇ ಇದ್ದಾಗ ಅವಿದ್ಯೆ ಕ್ಷೋಭ ಹೊಂತ. ಅವಿದ್ಯೆಯೊಳಗ 3 ಗುಣಗಳು ಇರ್ತಾವ. ಆ ಅವಿದ್ಯೆಯಲ್ಲಿರುವಂತ ಸತ್ವ ಗುಣ ಆ ಹಾವಿನ ಜ್ಞಾನದ ರೂಪದಲ್ಲಿ ಅದೇನ್ ಮಾಡ್ತದ ಅಂತಂದ್ರ ಕ್ಷೋಭ ಹೊಂತ. ಅದೇ ಅವಿದ್ಯೆಯಲ್ಲಿರುವಂತ ತಮೋ ಗುಣ ಹಾವಿನ ಅಂದ್ರೆ ವಿಷಯಾಕಾರವಾಗಿ ಕ್ಷೋಭ ಹೊಂತ. ಹಂಗಾರ ಹಾವಿನ ಜ್ಞಾನ ಏನೈತಲ್ಲ ಅದು ಅದಕ್ಕೇನೆ ದೃಷ್ಟಿ ಅಂತ. ಆ ದೃಷ್ಟಿ ಅಂದ್ರೆ ಏನು? ಅವಿದ್ಯಾ ವೃತ್ತಾತ್ಮಕವಾಗಿತ್ತು. ಅವಿದ್ಯಾ ವೃತ್ತಾತ್ಮಕ ಜ್ಞಾನಕ್ಕೆ ಏನನ್ಬೇಕು? ದೃಷ್ಟಿ ಅನ್ಬೇಕು. ಅದೇ ದೃಷ್ಟಿನೇ ನ್ಯಾಯಾಕಾರವಾಗಿ ತೋರ್ತದೆ. ಈಗ ಬ್ರಹ್ಮಕಾಲದಲ್ಲಿ ಬ್ರಹ್ಮ ವಸ್ತು ಇರುತ್ತದ. ಬ್ರಹ್ಮಜ್ಞಾನ ಕಾಲದಲ್ಲಿ ಬ್ರಹ್ಮ ವಸ್ತು ತೋರ್ತದೆ. ಹಗ್ಗದೊಳಗ ಹಾವು ತೋರ್ಬೇಕಾಗಿತ್ತಂದ್ರ ಹಾವಿನ ಜ್ಞಾನದ ಸಮಕಾಲದಲ್ಲಿ ಹಾವು ತೋರ್. ಹಗ್ಗದ ಜ್ಞಾನ ಆಯ್ತಪ್ಪಾ ಅಂತಂದ್ರ ಹಾವಿನ ಜ್ಞಾನನೂ ಹೋಗ್ತದ, ಹಾವು ಅನ್ನುವಂಥದ್ದು ಹೋಗ್ತದ. ಅದಕ್ಕ ಅವಿದ್ಯಾ ವೃತ್ತಾತ್ಮಕ ಜ್ಞಾನಕ್ಕೆ ನಾವು ದೃಷ್ಟಿ ಅಂತೀವಿ. ಎಲ್ಲಿವರೆಗೂ ನಿನಗೆ ಅವಿದ್ಯಾ ವೃತ್ತಾತ್ಮಕ ಜ್ಞಾನವಾಗಿರುತ್ತೋ ಅಲ್ಲಿವರೆಗೂ ನಿನಗೆ ಜಗತ್ತು ಸತ್ಯವಾಗಿ ಪ್ರತೀತಿ ಆಗ್ತದೆ. ಈಗ ಯಾವ ಅನಾದಿ ಕಾಲದಿಂದ ನಿನಗ ಅವಿದ್ಯಾ ವೃತ್ತಾತ್ಮಕ ಜ್ಞಾನ ಅನ್ನುವಂಥದ್ದು ನಿನಗೆ ಒಡಗೂಡಿಕೊಂಡು ಬಂದ. ಎಲ್ಲಿಂದ ಅಂತಃಕರಣದಲ್ಲಿ ನಿನಗ ಎಲ್ಲಿವರೆಗೂ ಬ್ರಹ್ಮಜ್ಞಾನ ಆಗುದಿಲ್ಲ ಅಲ್ಲಿವರೆಗೂ ಇರ್ತದ ಅವಿದ್ಯಾ ವೃತ್ತಾತ್ಮಕ ಜ್ಞಾನ ಇರ್ತದ. ಅಲ್ಲಿವರೆಗೂ ನೀ ಜಗತ್ ಎಂದಾರು ಮಿಥ್ಯೆ ಅಂದೇನು? ಜಗತ್ ಒಂದದ, ದೇವ್ರ ಒಬ್ಬ ಎಲ್ಲಿಯೂ ಅದ, ನಾನ ಬ್ಯಾರೆ ಈಶ್ವರನ ಬ್ಯಾರೆ. ಈ ಒಂದು ಏನದ ಬ್ರಹ್ಮಜ್ಞಾನ ನಿನಗ್ ಪ್ರಾಪ್ತಿ ಆಗ್ತದೆ. ಅದಕ್ಕ ಅವಿದ್ಯಾ ವೃತ್ತಾತ್ಮಕ ಜ್ಞಾನ ದೃಷ್ಟಿ ಅನಿಸ್ಕೊಂಡು ಅದ್ರ ಸಮಕಾಲದಲ್ಲಿ ಸೃಷ್ಟಿ ಅಂದ್ರ ಈ ಜಗತ್ತ ತೋರಾಕತ್ತದ. ಅದಕ್ಕೆ ದೃಷ್ಟಿ ಸೃಷ್ಟಿವಾದೊಳಗ ದೃಷ್ಟಿ ಅಂದ್ರ ಅದು ಚೈತನ್ಯ ಸ್ವರೂಪನೂ ಅಲ್ಲ. ದೃಷ್ಟಿ ಅಂದ್ರೆ ಕೇವಲ ಅಂತಃಕರಣದ ವೃತ್ತಿ ಸ್ವರೂಪನೂ ಅಲ್ಲ. ಆ ದೃಷ್ಟಿ ಅಂದ್ರೆ ಅವಿದ್ಯಾ ವೃತ್ತಾತ್ಮಕ ಜ್ಞಾನಕ್ಕನ ದೃಷ್ಟಿ ಅನ್ನಬೇಕು. ಅದೇ ಏನಾಗ್ತತಿ ಆ ಸೃಷ್ಟಿ ರೂಪದಲ್ಲಿ ತೋರ್ತದ. ಅದಕ್ಕೆ ಹೇಳ್ತಾರ ಅವರು ಆದರೆ ಅದರಲ್ಲಿ ಜ್ಞಾನಾಕಾರ ವೃತ್ತಿಯು ದೃಷ್ಟಿಯಾಗಿದೆ. ಅದರಲ್ಲಿ ದೃಷ್ಟಾಂತ ಹೇಳುವಲ್ಲಿ ಹಾವಿನ ಜ್ಞಾನ ತೋರಾಕತ್ತದಲ್ಲ ಹಗ್ಗದಲ್ಲಿ, ಹಾವಿನ ಜ್ಞಾನ ಏನೈತಲ್ಲ ಅದು ಹಾವಿನ ಜ್ಞಾನ ಅದು ಜ್ಞಾನಾಕಾರ ವೃತ್ತಿ ಅನ್ನುವಂಥದ್ದು ಏನೈತೆ ಅದು ಹಾವಿನ ಜ್ಞಾನಾಕಾರ ವೃತ್ತಿ. ಹಾವಿನ ಜ್ಞಾನಾಕಾರ ವೃತ್ತಿ ಅದು ಏನೈತಲ್ಲ ದೃಷ್ಟಿ. ಅದು ಆ ದೃಷ್ಟಿಯೇ ಸೃಷ್ಟಿಯಾಗಿ ತೋರಾಗ್ತದೆ. ದೃಷ್ಟಿ ರೇವ ಸೃಷ್ಟಿ, ದೃಷ್ಟಿ ಸಮಕಾಲದಲ್ಲಿ ಸೃಷ್ಟಿ. ದೃಷ್ಟಿನೇ ಸೃಷ್ಟಿಯಾಗಿ ತೋರ್ತದೆ, ದೃಷ್ಟಿ ಸಮಕಾಲದಲ್ಲಿ ಸೃಷ್ಟಿ ಅಂತ. ಆ ದೃಷ್ಟಿ ಹೋತು ಅಂದ್ರ ಸೃಷ್ಟಿ ಇರಂಗಿಲ್ಲ. ಅನ್ನಂಗ ಹಗ್ಗದ ವಿಶೇಷ ಜ್ಞಾನ ಆತಂದ್ರ ದೃಷ್ಟಿ ಇರಂಗಿಲ್ಲ, ಹಾವು ಅನ್ನುವಂತ ಸೃಷ್ಟಿ ಇರಂಗಿಲ್ಲ. ಹಂಗ ಬ್ರಹ್ಮಜ್ಞಾನ ಆಯ್ತು ಅಂದ್ರ ಅವಿದ್ಯಾ ವೃತ್ತಾತ್ಮಕ ಜ್ಞಾನ ರೂಪ ದೃಷ್ಟಿ ಇರಂಗಿಲ್ಲ, ಜಗತ್ತಿನ ಸತ್ಯತ್ವ ರೂಪ ಸೃಷ್ಟಿ ಇರಂಗಿಲ್ಲ. ಅಲ್ರಿ ಜಗತ್ತ ಇಲ್ಲ ಅಂತ ಹೇಳ್ಬೋದಾಗಿತ್ತು, ಕರೆ ನೀವ ಹಿಂಗ ಯಾಕೆ ಹೇಳಕತ್ತೀರಿ? ನೋಡ್ರಿ, ಅದು ಕೆಲವೊಂದು ನಿರುಪಾಧಿಕ ಸೋಪಾಧಿಕ ಭ್ರಮ ಅಂತ ಇರ್ತಾವ. ನಿರುಪಾಧಿಕ ಭ್ರಮ ಇತ್ತಂದ್ರ ಒಂದು ವಿಶೇಷ ಜ್ಞಾನ ಅಥವಾ ಅಧಿಷ್ಠಾನ ವಿಶೇಷ ಜ್ಞಾನ ಆಯ್ತಂದ್ರ ಅದು ಕಲ್ಪಿತ ಪದಾರ್ಥ ತೋರುದಿಲ್ಲ. ಆದ್ರ ಜಗತ್ ತೋರ್ತವ, ಜ್ಞಾನಿಗೂ ತೋರ್ತವ, ಬ್ರಹ್ಮಜ್ಞಾನ ನಂತರ ತೋರ್ತವ. ಆದ್ರೆ ಮಿಥ್ಯತ್ವ ರೂಪದಲ್ಲಿ ತೋರ್ತವ. ಇದನ್ನೇನ್ ಮಾಡಕ್ ಸಾಧ್ಯನೇ ಇಲ್ಲ. ತೋರ್ಲಂಗ್ ಮಾಡ್ಬೇಕಾಗಿತ್ತಂದ್ರ ಏನಂತ ತೋರಬಾರ್ದ್ರಿ ಅಂದ್ರ ಸಮಾಧಿಗೆ ಹೋಗ್ಬಿಡನಿ ಏನ್ರಿ? ಸೋಪಾದಿಯಾದ ಸಂಸಾರಂ ಕೆಡಿಸಲ್ ನಿರೂಪಿಸುವನಿ ಸಮಾಧಿಗಳನ್ನು ಇಲ್ಲಿ ಒಂದು 6ನೇ ಸಂಧಿ ಒಳಗ ಗುರುನಾಥೋಡಪ್ಪನಂಗ ಸಿದ್ಧಾರ್ಥಪ್ಪನಂಗ ಸಮಾಧಿಗೆ ಹೋಗ್ಬಿಟ್ರ ಜಗತ್ತ 4ನೇ ಭೂಮಿಕೆಗಳು ಇದ್ದಾಗೆ ಜ್ಞಾನ ಆಗಿರ್ತದ. ಮುಕ್ತ ಸ್ವರೂಪ ಅದು 4ನೇ ಭೂಮಿಕೆ ಸತ್ವಾಪತ್ತಿ ಭೂಮಿಕೆ ಅದು. ಆದ್ರೆ ಜಗತ್ತ ತೋರ್ತದ. ಹೆಂಗ್ ತೋರ್ತದ? ಜಗತ್ತ ಸ್ವಪ್ನದಂತೆ ಪ್ರಾತಿಭಾಷಿಕವಾಗಿ ಏನ್ರಿ? ಅದಕ್ಕ ಜಗತ್ತು ಇದು ಮಿಥ್ಯ. ದೃಷ್ಟಿ ಸೃಷ್ಟಿವಾದೊಳಗೆ ಜಗತ್ತಿಗೆ ಪ್ರಾತಿಭಾಷಿಕ ಸತ್ತ.
ಒಂದು ಪಾರಮಾರ್ಥಿಕ ಸತ್ತ ಇದ್ದು ಚೈತನ್ಯ ಅಂತ. ಈ ರೀತಿಯಾಗಿ ನೀ ದೃಷ್ಟಿ ಅಂತ ಏದಕ್ಕೆ ದೃಷ್ಟಿ ಅನ್ನೋದು ಪ್ರಶ್ನೆ ಮಾಡಿದ್ದಲ್ಲ, ಅದಕ್ಕೆ ಅವಿದ್ಯ ವೃತ್ತಾತ್ಮಕ ಜ್ಞಾನಕ್ಕ ದೃಷ್ಟಿ ಅನ್ನೋಕು ಅದೇ ಸೃಷ್ಟಿಯಾಗಿ ತೋರ್ತದ ಅಂತ ಈ ರೀತಿ ಹೇಳಿದ್ದಾರೆ. ಈಗ ಏನ್ ಹೇಳ್ತಾರ, ಸೃಷ್ಟಿಯಾಗಿರುತ್ತದೆ ಈ ದೃಷ್ಟಿ ಸೃಷ್ಟಿಯ ಸಾಕ್ಷಿ ಸ್ವರೂಪದಲ್ಲಿ ಕಲ್ಪಿತವಾಗಿ. ದೃಷ್ಟಿ ಸೃಷ್ಟಿ ಅನ್ನೋದು ಎರಡು, ದೃಷ್ಟಿ ಮತ್ತು ಸೃಷ್ಟಿ ಎರಡು ಸಾಕ್ಷಿಯಲ್ಲಿ ಕಲ್ಪಿತವಾಗಿರುತ್ತವೆ. ದೃಷ್ಟಿ ಸೃಷ್ಟಿ ಒಂದು ಜ್ಞಾನಾಧ್ಯಾಸ, ಇನ್ನೊಂದು ಅರ್ಥಾಧ್ಯಾಸ. ಸೃಷ್ಟಿ ಅರ್ಥಾಧ್ಯಾಸ, ದೃಷ್ಟಿ ಜ್ಞಾನಾಧ್ಯಾಸ. ಇವೆರಡು ಅಧ್ಯಾಸಗಳು ಶುದ್ಧ ಚೈತನ್ಯದಲ್ಲಿ ಕಲ್ಪಿತಗಳಾಗಿರ್ತವೆ. ಕಲ್ಪಿತ ಯಾಕಂದ್ರೆ ಒಂದು ದೃಕ್ ಒಂದು ದೃಶ್ಯ. ದೃಕ್ ಮತ್ತು ದೃಶ್ಯ ಸಾಪೇಕ್ಷಕವಾಗಿ ತೋರ್ತಾವ, ದೃಷಿ ಮಾತ್ರ ಅದಕ್ಕೆ ಅಧಿಷ್ಠಾನವಾಗಿರುತ್ತೆ. ಅದೇ ಶುದ್ಧ ಚೈತನ್ಯ. ಅದಕ್ಕ ಇವೆರಡು ಸಾಕ್ಷಿಯಲ್ಲಿ ದೃಷ್ಟಿ ಮತ್ತು ಸೃಷ್ಟಿಗಳು ಸಾಕ್ಷಿಯಲ್ಲಿ ಕಲ್ಪಿತವಾಗಿರೋದ್ರಿಂದ ಇವು ಪ್ರತೀತಿ ಕಾಲದಲ್ಲಿ ತೋರ್ತಾವ. ಯಾವಾಗ ದೃಷ್ಟಿ ರೂಪ ಪ್ರತೀತಿ ಇರ್ತದೋ ಅವಾಗ ಸೃಷ್ಟಿ ಅನ್ನುವಂಥ ಜಗತ್ತು ಬ್ರಹ್ಮವಸ್ತು ತೋರ್ತದ ಅಂತ ಈ ರೀತಿ ಹೇಳಿದ್ರು. ಮತ್ ಶಿಷ್ಯ ಪ್ರಶ್ನೆ ಮಾಡ್ತಾನ, ಇದ ಒಂದು ಪ್ರಶ್ನೆ ಮಾಡಿ ಇನ್ನೊಂದು ಉತ್ತರ ಹೇಳಿ ಬಿಟ್ಬಿಡೋಣ, ಮುಂದುವರೆದು ಬಾಳದವ್ 20 ಪೇಜ್ ಬರ್ದಾವ. ಅಪ್ಪ 18-20 ಪೇಜ್ ಬರ್ತಾವ. ತಲೆ ಚಿಟ್ಟು ಹಿಡಿದು ಬಿಡ್ತತಿ, ಹಂಗ ಬರ್ದಾರ. ಆಮೇಲೆ ನಮ್ಗ ಹೊಳಿದಿಲ್ಲ ಏನು. ಅದಕ್ಕೆ ಇಲ್ಲಿ ಮತ್ ಪ್ರಶ್ನೆ ಮಾಡ್ತಾನ ನೋಡ್ರಿ. ದೋಷ, ಅಜ್ಞಾನ, ಅದೃಷ್ಟ, ದೇಹ, ಇಂದ್ರಿಯ ಇವುಗಳ ಮೂಲಕ ದೃಷ್ಟಿಯು ಆಯ್ತು. ಅಲ್ರಿ, ದೃಷ್ಟಿ ಅಂದ್ರಲ್ಲ, ಆ ದೃಷ್ಟಿ ಹೆಂಗ್ ಉತ್ಪತ್ತಿ ಆಯ್ತು? ದೃಷ್ಟಿ ಹೆಂಗ್ ಉತ್ಪತ್ತಿ ಆಯ್ತದು ಅಂದ್ರ ಅವನ ಹೇಳ್ತಾನ. ದೃಷ್ಟಿ ಅಂದ್ರೆ ಏನ? ದೃಷ್ಟಿ ಅಂದ್ರೆ ಏನಿಲ್ಲ, ಅವಿದ್ಯಾ ವಿದ್ಯಾತ್ಮಕ ಜ್ಞಾನಕ್ಕೆ ದೃಷ್ಟಿ ಅಂದ. ದೃಷ್ಟಿ ಅಂದ್ರೆ ಹುಡುಗರಿಗೆ ನಿವಾಳ ತೆಗಿತಾರಲ್ಲ ಅದನ್ನ ತಿಳ್ಕೊಂಡ್ರಿ. ದೃಷ್ಟಿ ಅಂದ್ರೆ ಅವಿದ್ಯಾ ವಿದ್ಯಾತ್ಮಕ ಜ್ಞಾನಕ್ಕೆ ದೃಷ್ಟಿ ಅಂತ, ಹೌದಿಲ್ಲ? ಹಂಗಾರ ಆ ದೃಷ್ಟಿ ಅನ್ನುವಂಥದ್ದು ಸೃಷ್ಟಿಗೆ ಕಾರಣವಾದಂತ ದೃಷ್ಟಿ ಅದು ಹೆಂಗ್ ಉತ್ಪತ್ತಿ ಆಗ್ತದ ಅಂದ್ರ ಅವನ ಹೇಳ್ತಾನ. ದೋಷ ಮೂಲಕ ಅಜ್ಞಾನ, ಅದೃಷ್ಟ, ದೇಹ, ಇಂದ್ರಿಯ ಇವುಗಳ ಮೂಲಕವಾಗಿ ದೃಷ್ಟಿ ಆಯಿತು ಅಂತ ಹೇಳ್ತಾನವ. ದೃಷ್ಟಿ ಉತ್ಪತ್ತಿ ಆಗ್ಬೇಕಾಗಿತ್ತು ಅಂದ್ರ ದೋಷನೂ ಇರ್ಬೇಕು ಏನ್ರಿ? ದೋಷ ಇರ್ಬೇಕು. ದೃಷ್ಟಿ ಅವಿದ್ಯಾ ವೃತ್ತಾತ್ಮಕ ಜ್ಞಾನ ಉತ್ಪತ್ತಿ ಆಗ್ಬೇಕಾಗಿತ್ತಂದ್ರ ಕೆಲವು ದೋಷಗಳದಾವ. 5 ಏನಪ್ಪಾ ಅಂತ ದೋಷಗಳು ಬೇಕು. ಒಂದು ಅಭ್ಯಾಸ ಆಗ್ಲಿಕ್ಕೆ ದೋಷಗಳನ್ನ 5 ಹೇಳಿದಾರಲ್ಲ, ಹೌದಲ್ಲ? ಹೇಳಿದಾರ. ಅದಕ್ಕ ಇದು ದೋಷನು ಬೇಕು, ಅಜ್ಞಾನನು ಇರ್ಬೇಕಲ್ಲ. ಅಜ್ಞಾನ ಬೇಕಾಗ್ತದೆ. ಎದ್ರ ಅಜ್ಞಾನ? ಅಧಿಷ್ಠಾನದ ವಿಶೇಷ ಜ್ಞಾನ, ಅಧಿಷ್ಠಾನದ ವಿಶೇಷ ಅಂಶದ ಜ್ಞಾನ. ಮತ್ತ ಅಜ್ಞಾನ ಎಲ್ಲಿದರ ಅಜ್ಞಾನ ಅಲ್ಲ, ಯಾವ ಅಧಿಷ್ಠಾನದಲ್ಲಿ ಯಾವ ತೋರ್ತತಲ್ಲ ಆ ಅಧಿಷ್ಠಾನದ ವಿಶೇಷ ಅಂಶದ ಅಜ್ಞಾನ. ಅಂದ್ರೆ ಸಾಮಾನ್ಯ ಜ್ಞಾನ ಇರ್ಬೇಕು, ವಿಶೇಷದ ಅಂಶದ ಅಜ್ಞಾನ. ಅದೃಷ್ಟ ಅದು ಒಂದು ಬೇಕಾಗ್ತದೆ. ಅದೃಷ್ಟ ದೇಹನೂ ಬೇಕದಕ್ಕ. ದೇಹ ಇಲ್ಲಂದ್ರ ಹಂಗದಲ್ಲಿ ಅವನು ತೋರ್ತದನಪ್ಪ ನಿನ್ಗ ಬಟಾ ಬೈಲಿ ಇದ್ದೆ ಅಂದ್ರ ದೇಹ ಬೇಕು. ಇಂದ್ರಿಯಗಳು ಬೇಕು ಬೇಡಪ್ಪ, ಬೇಕು ಅಂತ. ಇವುಗಳ ಮೂಲಕ ದೃಷ್ಟಿ ಆಯ್ತು. ದೃಷ್ಟಿ ಹೆಂಗ್ ಉತ್ಪತ್ತಿ ಆಯ್ತು? ಇವೆಲ್ಲವೂ ಸಾಮಗ್ರಿಗಳಿಂದ ದೃಷ್ಟಿ ಉತ್ಪತ್ತಿ ಆಯ್ತು. ಅದರಿಂದ ಬ್ರಹ್ಮರೂಪ ಸೃಷ್ಟಿಯೇ ತೋರು. ಈ ಎಲ್ಲದರ ಮೂಲಕವಾಗಿ ದೃಷ್ಟಿ ಉತ್ಪತ್ತಿ ಆಯ್ತು. ದೃಷ್ಟಿ ಉತ್ಪತ್ತಿ ಆದ ಸಮಕಾಲದಲ್ಲಿ ಸೃಷ್ಟಿ ತೋರ್ತದ, ಅಥವಾ ದೃಷ್ಟಿನೇ ಸೃಷ್ಟಿಯಾಗಿ ತೋರ್ತದ. ಅಂದ ಮೇಲೆ ದೇಹೇಂದ್ರಿಯ ವ್ಯತಿರಿಕ್ತ ದೃಷ್ಟಿ ಸೃಷ್ಟಿಯನ್ನು ಸ್ವೀಕರಿಸಿದರೆ ಏನ್ರಿ? ಈಗ ದೇಹ, ಇಂದ್ರಿಯ ಮೊದಲಾದವುಗಳನ್ನ ಹೊರಗಿಟ್ಟು ದೃಷ್ಟಿ ಸೃಷ್ಟಿ ಹೇಳಿದರೆ ಅಂದ್ರ, ದೃಷ್ಟಿ ಸೃಷ್ಟಿ ಹೇಳುವಾಗ ಈ ದೋಷ, ಅಜ್ಞಾನ, ದೇಹಾದಿಗಳನ್ನ ಹೊರಗಿಟ್ಟು ದೃಷ್ಟಿ ಹೇಳಿ ಅದರಿಂದ ಸೃಷ್ಟಿ ಹೇಳಿದರೆ, ಸ್ವೀಕರಿಸಿದ್ರ ದೇಹೇಂದ್ರಿಯಾದಿಗಳಿಗೆ ನಿತ್ಯತ್ವ ಹೇಳಬೇಕಾಗುವುದು. ಈಗ ಅಜ್ಞಾನ, ದೋಷ, ದೇಹ, ಇಂದ್ರಿಯ ಇವುಗಳಿಂದ ದೃಷ್ಟಿ ಉತ್ಪತ್ತಿ ಆಕತಿ ಅಂತ ನಾವು ಹೇಳಿ, ಇಲ್ರಿ ಇವುಗಳಿಂದ ಆಗಂಗಿಲ್ಲ ಅಂತ ನೀವು ಒಂದ್ ವೇಳೆ ಅಂದ್ರ
ಇವುಗಳಿಂದ ದೃಷ್ಟಿ ಸೃಷ್ಟಿಯನ್ನು ಹೊರಗೆ ಬ್ಯಾರೆ ಇಟ್ರಿ ಅಂದ್ರ ಈ ದೇಹೇಂದ್ರಿಯಾದಿಗಳನ್ನ ದೃಷ್ಟಿ ಸೃಷ್ಟಿಯೊಳಗೆ ಸೇರಿಸ್ಲಿಲ್ಲ ಅಂದ್ರ ಇವು ಮತ್ ದೃಷ್ಟಿ ಸೃಷ್ಟಿಯೊಳಗೆ ಇವು ಬರ್ಲಿಲ್ಲ ಅಂದ್ರ ಆತ್ಮ ಅಂತ ಇವು ನಿತ್ಯ ಆಗ್ಬೇಕ. ಆತ್ಮ ಹೆಂಗಾರ ದೃಷ್ಟಿ ಸೃಷ್ಟಿಯೊಳಗ ಅದಾನಂದ್ರಿ ಇಲ್ಲ, ಅವ್ ನಿತ್ಯ ಅದಾನಿಲ್ಲ. ದೇಹೇಂದ್ರಿಯಾದಿಗಳನ್ನ ದೃಷ್ಟಿ ಸೃಷ್ಟಿಯಲ್ಲಿ ಇಟ್ಟಿಲ್ಲ ಅಂದ್ರ ಅವು ನಿತ್ಯ ಆಗ್ಬೇಕ. ಆಗ್ಬೇಕಾಯ್ತು. ದೇಹೇಂದ್ರಿಯಾದಿಗಳಾದರೂ ಸೃಷ್ಟಿ ರೂಪಗಳೆಂದು ಹೇಳಿದರೆ ಏನ್ರಿ, ದೇಹೇಂದ್ರಿಯಾದಿಗಳಿಗೆ ಸೃಷ್ಟಿ ಅಂತ ನೋಡ್ರಿ, ದೇಹೇಂದ್ರಿಯಾದಿಗಳಿಗೆಗಳಾದ್ರೂ ಸೃಷ್ಟಿ ರೂಪಗಳೆಂದು ಹೇಳಿದರೆ ಏನ್ರಿ, ಈಗ ದೇಹೇಂದ್ರಿಯಾದಿಗಳು ಇವಕ್ಕ ದೃಷ್ಟಿ ಅಂತ ನಾವ್ ಹೇಳಿದೀವಿ ಅಂದ್ರ ನೋಡ್ರಿ, ದೇಹೇಂದ್ರಿಯಾದಿಗಳು ಇವು ದೃಷ್ಟಿ ಅಂದ್ರ ಮತ್ತ ದೃಷ್ಟಿಗೆ ದೃಷ್ಟಿನೇ ಏನಾತು ಕಾರಣ ಆತು. ಮತ್ತ ದೇಹೇಂದ್ರಿಯಾದಿಗಳು ದೃಷ್ಟಿ ಅಂದ್ರ ದೇಹೇಂದ್ರಿಯಾದಿಗಳು ಸೃಷ್ಟಿಯಲ್ಲಿ ಬರ್ತಾವ. ದೇಹೇಂದ್ರಿಯಾದಿಗಳು ಸೃಷ್ಟಿಯಲ್ಲಿ ಬರ್ತಾವ. ದೇಹೇಂದ್ರಿಯಾದಿಗಳಿಗೆ ದೃಷ್ಟಿ ಅಂದ್ರ ದೃಷ್ಟಿಗೆ ದೃಷ್ಟಿನೇ ಕಾರಣ ಆಯ್ತು. ಮತ್ತ ದೇಹೇಂದ್ರಿಯಾದಿಗಳ ದೃಷ್ಟಿ ಅಂದ್ವಿ ಅಂದ್ರ ಅವು ಸೃಷ್ಟಿಯೊಳಗ ಬರ್ತಾವ. ಹಂಗಾರ ಸೃಷ್ಟಿಯೊಳಗ ಬರ್ತಾವ ಅಂದ್ರ ಸೃಷ್ಟಿಗೆ ಸೃಷ್ಟಿಯ ಕಾರಣ. ದೃಷ್ಟಿಗೆ ದೃಷ್ಟಿಯೇ ಕಾರಣ ಆಗಬಹುದು, ಸೃಷ್ಟಿಗೆ ಸೃಷ್ಟಿಯೇ ಕಾರಣ ಆಗಬಹುದು. ಹೌದಿಲ್ಲ? ಹಿಂಗ್ ಹೇಳ್ಬೇಕಾಗ್ತದ. ಹಿಂಗ್ ಹೇಳುವುದ್ರಿಂದ ಆತ್ಮಾಶ್ರಯ ದೋಷ ಬರ್ತದ. ಏನ್ರಿ, ದೃಷ್ಟಿಗೆ ದೃಷ್ಟಿನೇ ಕಾರಣ ಅಂದ್ರ ಕರ್ಮತ್ವ ಕರ್ತೃತ್ವ ಒಂದ ಅಧಿಕರಣದಲ್ಲಿ ಆತ್ಮಾಶ್ರಯ ದೋಷ ಅಂತ ಬಂದ್ರ. ಮತ್ತ ಇಲ್ರಿ, ದೃಷ್ಟಿಗೆ ದೃಷ್ಟಿನೇ ವಿಷಯ ಹಾಕೋದಲ್ಲ, ಮತ್ತೊಂದು ದೃಷ್ಟಿ ತಗೊಂತೇವ್ರಿ ನಾವು. ಒಂದನೇ ದೃಷ್ಟಿಗೆ ಎರಡನೇ ದೃಷ್ಟಿ ಕಾರಣಕತ್ತೆ ಅಂದ್ರ ಅನ್ಯೋನ್ಯಾಶ್ರಯ ದೋಷ. ಮೂರನೇ ದೃಷ್ಟಿ ತಗೋತೇವೆ ಅಂದ್ರ ಚಕ್ರಿಕಾಪತ್ತಿ. ಸೃಷ್ಟಿದು ಹಂಗೆ, ಸೃಷ್ಟಿಗೆ ಸೃಷ್ಟಿನೇ ಕಾರಣ ಅಂದ್ರ ಏನ್ರಿ, ಆತ್ಮಾಶ್ರಯ ದೋಷ. ಮತ್ ಎರಡನೇ ಸೃಷ್ಟಿ ತಗೊಂಡು ಮೊದಲೇ ಸೃಷ್ಟಿ ಕಾರಣಕತ್ತೆ ಆದಾಕತಿ, ಇದಕ್ಕೆ ಆದ ಕಾರಣಕತ್ತೆ ಅಂದ್ರ ಅನ್ಯೋನ್ಯಾಶ್ರಯ ದೋಷ ಬರುತ್ತೆ. ಹಿಂಗೆಲ್ಲಾ ದೋಷಗಳು ಬರ್ತಾವ. ಮತ್ತ ಹೀಗೆ ಹೇಳುವುದರಿಂದ ಆತ್ಮಾಶ್ರಯ ದೋಷಗಳು ಬರುತ್ತವೆ. ಇದಕ್ಕೆ ಏನ್ ಗತಿ ಹೇಳ್ತೇವೆ? ನೀವು ದೃಷ್ಟಿನ ಅವಿದ್ಯ ವೃತ್ತಾತ್ಮಕ ಜ್ಞಾನಕ್ಕೆ ದೃಷ್ಟಿ ಅಂದ್ರಿ. ಆ ಅವಿದ್ಯ ವೃತ್ತಾತ್ಮಕ ಜ್ಞಾನ ಉತ್ಪತ್ತಿ ಆಗಲಿಕ್ಕೆ ದೇಹ, ಅಜ್ಞಾನ, ದೋಷ, ಆಮೇಲೆ ಅದೃಷ್ಟ, ಇಂದ್ರಿಯಾದಿಗಳು ಬೇಕು. ಇವುಗಳನ್ನ ನೀವು ದೃಷ್ಟಿ ಸೃಷ್ಟಿಯೊಳಗೆ ಸೇರಿಸಲಿಲ್ಲ ಅಂದ್ರ ಅವು ನಿತ್ಯ ಆಗ್ತಾವ. ನೀವು ಇಲ್ಲ, ದೇಹೇಂದ್ರಿಯಾದಿಗಳೆಲ್ಲವೂ ಕೂಡ ಅವಕ್ಕರ ದೃಷ್ಟಿ, ಅವೆಲ್ಲವಕ್ಕೂ ದೃಷ್ಟಿಯೊಳಗ ಬರ್ತಾವ ಅಂತಂದ್ರ ಮತ್ತ ದೃಷ್ಟಿಗೆ ದೃಷ್ಟಿನೇ ಕಾರಣ ಆದಂಗಾತು. ಯಾಕ ಅವಕ್ಕೆಲ್ಲ ದೃಷ್ಟಿನ ಅಂತ ಅಂದ್ಬಿಟ್ಟಿವಿ ಅಂದ್ರೆ ಅವುಗಳಿಂದನ ದೃಷ್ಟಿ ಉತ್ಪತ್ತಿ ಆಗಿತ್ತು ಅಂತ ಹೇಳ್ತಾನ ನಾವು. ಮತ್ತ ದೃಷ್ಟಿ ಇದ್ದ ಸೃಷ್ಟಿ ಅಂದ್ಮೇಲೆ ದೃಷ್ಟಿಗೆ ದೃಷ್ಟಿಯರ ಕಾರಣ ಆಗ್ಬೇಕಾತು. ಇಲ್ಲ ದೃಷ್ಟಿಯಿಂದ ಸೃಷ್ಟಿ ಹೇಳ್ತೇವೆ ಅಂದ್ಮೇಲೆ ಸೃಷ್ಟಿಗೆ ಸೃಷ್ಟಿಯ ಕಾರಣ ಆಗ್ಬೇಕಾತು. ಆತ್ಮಾಶ್ರಯಾದಿ ದೋಷಗಳು ಬರ್ತಾವ ಅಂತ ಅಂದ್ರ ಗುರುಗಳು ಹೇಳ್ತಾರ ಏನಂತ, ದೇಹೇಂದ್ರಿಯಾದಿಗಳು ಇಲ್ಲದಿದ್ದರೂ ದೃಷ್ಟಿ ಸೃಷ್ಟಿಯು ಉಪಪತ್ತಿ ಆಗುತ್ತದೆ. ಅಲ್ಲ, ಅವಿದ್ಯ ವೃತ್ತಾತ್ಮಕ ಜ್ಞಾನ ರೂಪ ದೃಷ್ಟಿ ಉತ್ಪತ್ತಿ ಆಗಲಿಕ್ಕೆ ದೇಹೇಂದ್ರಿಯಾದಿಗಳು ಇಲ್ಲದಿದ್ದರೂ ನಡಿತೈತಿ ಏನ್ರಿ. ದೇಹೇಂದ್ರಿಯಾದಿಗಳು ಇಲ್ಲದಿದ್ದರೂ ದೃಷ್ಟಿ ಸೃಷ್ಟಿದು ಉಪಪತ್ತಿ ಅಂದ್ರ ಸಂಭವ ಆಗ್ತದ, ಸಂಭವ ಘಟಿಸ್ತದ. ಹೆಂಗಂತ ಹೇಳ್ತಾರ, ಸ್ವಪ್ನ ಭ್ರಮದಂತೆ. ಈಗ ನೋಡ್ರಿ, ಸ್ವಪ್ನ ಭ್ರಮದಂತೆ. ಈಗ ಒಂದು ಸ್ವಪ್ನ ಬಿದ್ದದ ನಮಗ. ಸ್ವಪ್ನ ಬಿದ್ದಾಗ ಸಾಕ್ಷಿ ಆಶ್ರಯದಲ್ಲಿರುವ ಅವಿದ್ಯೆಯ ಮೂಲಕವಾಗಿ ಸ್ವಪ್ನ ಬೀಳ್ತದೆ. ಹೌದಾ? ಸಾಕ್ಷಿ ಆಶ್ರಯದಲ್ಲಿರುವಂತ ಅವಿದ್ಯೆ ಉಪಾದಿಯಿಂದ ಸ್ವಪ್ನ ಬೀಳ್ತದೆ. ಆ ಸ್ವಪ್ನದಲ್ಲಿ ಏನಾಗ್ಬಿಟ್ಟಿರ್ತದ ಅಂತಂದ್ರ ಸ್ವಪ್ನದೊಳಗ ನಿನಗ ಹಗ್ಗದಲ್ಲಿ ಹಾವು ತೋರ, ಕನಸಿನ್ಯಾಗ ಕತ್ಲಾಗೈತಿ, ಮತ್ ನಸುಗತ್ತಲೆ ಆಗೈತಿ. ಕನಸಿನ್ಯಾಗ ನಸುಗತ್ತಲೆ ಆಗೈತಿ, ಕನಸು ಬಿದ್ದದ, ಕನಸಿನ್ಯಾಗ ನಸುಗತ್ತಲೆ ಆಗ್ಯದ. ಆ ನಸುಗತ್ತಲೆಯಲ್ಲಿ ಹಗ್ಗದಲ್ಲಿ ಹಾವು ತೋರಾಕತ್ತ. ಅದ್ ಹಗ್ಗದಲ್ಲಿ ಹಾವು ತೋರಾಕತ್ತ. ಅಲ್ಲಿ ಆ ಹಗ್ಗದಲ್ಲಿ ಹಾವು ತೋರುವಾಗ ಆ ದೃಷ್ಟಿ ಉತ್ಪತ್ತಿ ಆಗಲಿಕ್ಕೆ ಶರೀರ ಏನೋ ಕಾರಣ ಇರ್ಬೋದು. ಶರೀರದಿಂದ, ಇಂದ್ರಿಯಗಳಿಂದ, ಏನ್ರಿ, ಅಜ್ಞಾನದಿಂದ, ಅಂದ್ರ ಅದಕ್ಕೆ ಬೇಕಾದದ್ದು ದೃಷ್ಟಿ ಉತ್ಪತ್ತಿ ಆಗ್ಲಿಕ್ಕೆ ಅದಕ್ಕೆ ಬೇಕಾದದ್ ಮೇಲೆ ಹೇಳ್ಯಾನಲ್ಲ,
ಅವು ಹಂಗ ಕನಸಿನೊಳಗ ಅದಾವನೋ ಏನೋ ಅನಸ್ತ. ಕನಸಿನೊಳಗ ನೀ ಹಗ್ಗದಲ್ಲಿ ಹಾವು ಏನ್ ತೋರಾಕತ್ತದಲ್ಲ, ಕನಸನ್ಯಾಗ ನಸುಗತ್ತಲೆ ಆಗೈತಿ, ನಿನಗ ಹಗ್ಗದಾಗ ಹಾವ ಭ್ರಾಂತಿ ಆಗೈತಿ. ಅಲ್ಲಿ ಒಂದು ಕನಸಿನ್ಯಾಗ ನಿನಗ್ ಪ್ರತಿಭಾ ಒಂದು ಶರೀರದಾಗ ತೋರಾಕತ್ತದ. ನಿನಗೊಂದು ಶರೀರ ನೀನ ನೋಡಕತ್ತಿ. ಕನಸಿನ್ಯಾಗ ಒಂದು ಶರೀರ, ಕನಸಿನ್ಯಾಗ ಇಂದ್ರಿಯ, ಹೌದಲ್ಲ? ಕನಸಿನ್ಯಾಗ ಹಗ್ಗ, ಹಗ್ಗದಾಗ ಪ್ರಾತಿಭಾಷಿಕ ಹಾವು. ವಿಚಾರ ಡೀಪ್ ವಿಚಾರ ಮಾಡಿದ್ರ ಏನ್ರಿ? ವಿಚಾರ ಮಾಡಿ ನೋಡಿದ್ರ ಎಲ್ಲಾ ವ್ಯವಹಾರ ದೇಹದ ಮೂಲಕ, ಇಂದ್ರಿಯಗಳ ಮೂಲಕ ಏನ್ರಿ, ಹಗ್ಗನೂ ಐತಿ, ಎಲ್ಲಾ ಹಾವನು ತೋರ್ದಂಗ ಆಗಕತ್ತೈತಿ. ಎಲ್ಲಾ ನಡ್ದದ. ಅಲ್ಲಿ ಇರೋದು ಏನ ಇಂದ್ರಿಯ ಅದಾವೋ, ದೇಹ ಇತ್ತು, ಏನ ಹಗ್ಗಿತ್ತು, ಹಗ್ಗದಾಗೇನ ಹಾವ ಕಲ್ಪಿತವಾಗಿ ತೋರಾಕತ್ತಲ್ಲ, ಏನ ಅದು ಐತ್ಯಾ? ಬರೀ ಕೇವಲ ಒಂದು ಅವಿದ್ಯೆಯಿಂದಲೇ ಸೃಷ್ಟಿವಾದ ಪ್ರಪಂಚ ತೋರಾಕತ್ತದಲ್ಲಿ. ಕನಸಿನ ಪ್ರಪಂಚ ಅಥವಾ ಕನಸಿನ್ಯಾಗ ನಿನಗ ವ್ಯಾವಹಾರಿಕ ಸತ್ತನ ತೋರತಿ, ಕನಸಿನ್ಯಾಗ ನಿನಗ ಪ್ರಾತಿಭಾಷಿಕ ಸತ್ತಾದ ವಸ್ತುನ ತೋರ್ಯಾವ. ಅದ್ ಎದರ್ಲಿಂದ ತೋರ್ಯಾವ? ಕೇವಲ ಒಂದು ಅವಿದ್ಯೆಯಿಂದ. ಹೌದಿಲ್ಲ? ಕನಸಿನ ಪ್ರಪಂಚ ಹೆಂಗ್ ತೋರದ? ಹಂಗ ಜಾಗೃತ ಕಾಲದೊಳಗ ಬರೀ ಒಂದು ಅವಿದ್ಯೆಯಿಂದ ಸೃಷ್ಟಿ ವ್ಯವಹಾರ. ನಿಮ್ಗೆ ತಿಳಿತೈತೆ ಇಲ್ಲ? ಕನಸು ಅಷ್ಟು ಡೀಪ್ ಆಗಿ ವಿಚಾರ ಮಾಡಿ. ಅದಕ್ಕೆ ಹೇಳ್ತಾರ ಅವರು, ದೇಹೇಂದ್ರಿಯಾದಿಗಳಿಲ್ಲದಿದ್ದರೂ ಸೃಷ್ಟಿ ಉಪಪತ್ತಿಯಾಗುತ್ತದೆ. ದೇಹ ಇಂದ್ರಿಯಗಳು ಇರಬೇಕಂತ ನೇಮಿಲ್ಲ. ಅದು ಏನಂತ ದೇಹೇಂದ್ರಿಯಾದಿಗಳಿಲ್ಲದಿದ್ದರೂ ಸೃಷ್ಟಿ ಉಪಪತ್ತಿ ಆಕತಿ ಅಂತಾರ. ಹೇಗಂದ್ರೆ ಸ್ವಪ್ನ ಪ್ರಮದಂತೆ ಅಂದ್ರು. ಸ್ವಪ್ನದಲ್ಲಿ ದೇಹೇಂದ್ರಿಯಾದಿಗಳಿಲ್ಲದಿದ್ದರೂ ಅವಿದ್ಯಾ ವೃತ್ತಾತ್ಮಕ ಸೃಷ್ಟಿಯು ಸಂಭವಿಸುತ್ತದೆ. ಏನ್ ದೇಹ ಇಲ್ಲ, ಇಂದ್ರಿಯಗಳಿಲ್ಲ, ಅಲ್ಲಿ ವ್ಯಾವಹಾರಿಕ ಹಗ್ಗಿಲ್ಲ, ಇವೆಲ್ಲಾ ಇಲ್ಲದಿದ್ರು ಅಲ್ಲಿ ಕಲ್ಪಿತವಾಗಿ ಇರುವಂತ ಪದಾರ್ಥಗಳದಾವ. ಕಲ್ಪಿತ ಸ್ವಪ್ನದಲ್ಲಿನೇ ಒಂದು ವ್ಯಾವಹಾರಿಕ ಸತ್ತ ಓದ್ತದ, ಸ್ವಪ್ನದೊಳಗನೆ ಒಂದು ಪ್ರಾತಿಭಾಷಿಕ ಸತ್ತ. ಎಲ್ಲಾ ಕೂಡಿಸಿ ಗಂಟ ಕಟ್ಟಿದ್ರೆ ಎಲ್ಲಾ ಪ್ರಾತಿಭಾಷಿಕರದಾವ. ಏನ್ರಿ? ಹಿಂಗದ. ಅದಕ್ಕ ದೇಹೇಂದ್ರಿಯಾದಿಗಳಿದ್ರು ಕೂಡ ಅವಿದ್ಯಾ ದೋಷದ ಮೂಲಕವಾಗಿ ಸೃಷ್ಟಿ ವ್ಯವಹಾರ ನಡೀತದ ಅಂತ ಹೇಳಿ ಪ್ರಶ್ನೆ ಮಾಡ್ತಾರ. ಇದೊಂದು ಹೇಳ್ಬೋದು. ವ್ಯಾವಹಾರಿಕ ಸತ್ವವೇ ಇಲ್ಲದಿದ್ದರೆ ವ್ಯವಹಾರವು ಹೇಗೆ ಆಗುತ್ತದೆ? ಪ್ರತೀತಿಯಾಗದೇ ಇರುವುದರಿಂದ ನಾಶ ನಿಶ್ಚಯವಾಗುತ್ತದೆ. ಅಲ್ರಿ, ಸ್ವಪ್ನದ ದೃಷ್ಟಾಂತ ಕೊಟ್ಟು ವ್ಯಾವಹಾರಿಕ ವಸ್ತುಗಳಿಗೆ ನೀವು ಪ್ರಾತಿಭಾಷಿಕ ಅಂದ್ರ ವ್ಯವಹಾರವು ಹೆಂಗ ನಡಿತೈತಿ? ಇದಕ್ಕೆಲ್ಲಾ ಪ್ರಾತಿಭಾಷಿಕ ಸತ್ತ ಕೊಟ್ರಿ ಅಂದ್ರ ವ್ಯವಹಾರ ಹೆಂಗ ನಡಿತೈತಿ? ನೀ ಒಂದ್ ವೇಳೆ 10,000 ರೂಪಾಯಿ ಬಡ್ಡಿ ಕೊಟ್ಟಿದ್ದಿ ಅಂದ್ರ ಅದು ಪ್ರಾತಿಭಾಷಿಕ ಆಯ್ತು ಅಂದ್ಬಿಟ್ರೆ ನೀ ಏನ್ ಮಾಡವ? ಪ್ರಾತಿಭಾಷಿಕ ಆಯ್ತು, ನೀ ಹೋಗಿ ಏನ್ ಮಾಡವ? ಹೌದಿಲ್ಲ? ಮತ್ತೆ ನೀವು ವ್ಯವಹಾರಕ್ಕ ಸತ್ತಾಗಿ ಕೊಡ್ಲಿಲ್ಲ ಅಂದ್ರೆ ವ್ಯವಹಾರ ಹೆಂಗ ನಡಿತೈತಪ್ಪ ಇದು? ನೀ ದುಡ್ಡು ನಿನಗೇನ್ರ ಒಂದ್ ವೇಳೆ ಮತ್ತೊಬ್ಬ ಕೊಟ್ಟಿದ್ದಂದ್ರ ನೀ ನಿನಗ ಅನ್ನಕ್ ಮಜಾ ಅನ್ಸೋ. ಯಾಕ ಮುಳುಗುಸು ಕಂಪನಿ ರಂಗ ಅಂತ. ಹೌದಿಲ್ಲ? ಅದಕ್ಕೆ ಹೇಳ್ತಾರೆ, ವ್ಯಾವಹಾರಿಕ ಸತ್ಯವೇ ಇಲ್ಲದಿದ್ದರೆ ವ್ಯವಹಾರ ಹೆಂಗ್ ನಡಿತೈತೆ? ಈ ಜಾಗೃತ ಪ್ರಪಂಚಕ್ಕೆ ಪ್ರಾತಿಭಾಷಿಕ ಸತ್ತ ಕೊಟ್ಟು ಕನಸಿನ ದೃಷ್ಟಾಂತದಿಂದ ನೀ ಇಲ್ಲ ಎಲ್ಲ ನಿತ್ಯ ಅಂದ್ಬಿಟ್ರೆ ವ್ಯವಹಾರ ಹೆಂಗ್ ನಡಿತೈತಿ ಅಂತಂದ್ರ ಆಗುತ್ತದೆ. ಪ್ರತೀತಿಯಾಗದಿರುವುದರಿಂದ, ಪ್ರತೀತಿ ಅಂದ್ರ ಅಲ್ಲ, ಈ ವ್ಯವಹಾರ ಇಲ್ಲ ಅಂದ್ರ ಇದು ಪದಾರ್ಥಗಳಿಗೆ ಪ್ರಾತಿಭಾಷಿಕ ಸತ್ತ ಕೊಟ್ರ ಅವು ಪ್ರತೀತಿ ಮಾತ್ರ ಅದ. ಯಾವ ವಸ್ತು ನೋಡಾಕತ್ತೇವಿ, ವಸ್ತುವಿನ ಜ್ಞಾನ ಸಮಕಾಲದಲ್ಲಿ ಅವು ಅಷ್ಟ ಇರ್ತಾವ. ಪ್ರತೀತಿನೇ ಇಲ್ಲ ಆಗ್ಲಿಲ್ಲ ಅಂದ್ರ ಅಕಸ್ಮಾತ್ತಾಗಿ ನೀ ಟ್ರೆಜರಿಯಾಗ 10,000 ರೂಪಾಯಿ ಒಗದು ಬಂದಿದ್ದೆ ಅಂತ ತಿಳ್ಕೊ. ನೀ ಯಾವಾಗ ನೋಡ್ತಿ ಅವಾಗ ಅಟ್ಟ ಕಾಣ್ತಿದ್ವು, ನೀ ಇಟ್ಟು ಬಂದಿ ಖರೆ ಅವು ಇರ್ಲಿಲ್ಲ ಅಂದ್ರ, ಹೊಳ್ಳಿ ಹೋದ ಮೇಲೆ ನಿನಗೆ ಇರ್ಲಿಲ್ಲ ಅಂದ್ರ ನಿನ್ ಹಣೆ ಬರ ಏನಾಗ್ತೈತಿ? ಅದಕ್ಕ ಪ್ರತೀತಿ ಆಗದೆ ಇರುವುದರಿಂದ ವ್ಯಾವಹಾರಿಕ ಸತ್ತ ಕೊಟ್ಟೇವ ಅಂದ್ರನ ಎಲ್ಲಾ ವ್ಯವಹಾರ ಮಾಡ್ಯಾಕತ್ತೈತಿ.
ಇಲ್ಲಿ ಪ್ರತಿದಿನ ಆಕಾಗಿಲ್ಲ ಇದಕ್ಕ ಜಗತ್ತಿಗೆ ಅಂತಂದ್ರ ಮತ್ತ ಇದ್ರದ ನಾಶ ಹೇಳ್ಬೇಕಾಗ್ತದ. ಯಾವ ವಸ್ತುನು ಇಲ್ಲಂತ ಹೇಳ್ಬೇಕಾಗ್ತದ ಅಂತ ಅಂದ ಮೇಲೆ ವಿಷಯವೇ ಇಲ್ಲ ಎಂದು ಹೇಳಬೇಕಾಗ್ಬೋದು. ಹಂಗಾರೆ ನೀವು ಪ್ರಾತಿಭಾಷಿಕ ಸತ್ತ ಕೊಟ್ರಿ ಅಂದ್ರೆ ವಿಷಯನೇ ಇಲ್ಲ ಅಂತ ಹೇಳ್ಬೇಕಾದಂಗ. ಕನಸಿನ ಪದಾರ್ಥಗಳು ಜಾಗೃತ ಕಾದಾಗ ಇದ್ದು ಇಲ್ಲ ಇರುದಿಲ್ಲ, ಇರುದೇ ಇಲ್ಲ. ಮತ್ ಈ ಜಾಗೃತ ವಿಷಯಗಳ ಇಲ್ಲ ಅಂತ ಹೇಳಿದ್ರ ವಿಷಯಗಳು ಇಲ್ದಂಗ ಇಲ್ಲ ಅಂತ ಹೇಳಿ ಬಿಡ್ಬೇಕಾಗ್ತದ. ವ್ಯವಹಾರ ನಡೆಯಂಗಿಲ್ಲ. ಯಾರಿಗ್ ಕೊಟ್ಟಿದ್ಯ ಅಲ್ಲೇ ಮಾಯ, ಅದಲ್ಲ ಯಾರಿಗ್ ಕೊಟ್ಟಿದ್ದ ಅಲ್ಲೇ ಮಾಯ ಆಗಿ ಬಿಡ್ತದ. ಮತ್ತೆ ವಿಷಯಗಳಿಲ್ಲ ಅಂತ ಹೇಳ್ಬೇಕಾಗ್ತದ. ವಿಷಯಗಳ ಇಲ್ಲ ಅಂತ ಅಂದ್ರೆ ಹಿಂದಕ್ ಮಲ್ಕೊಳಕ್ಕಿಂತ ಹಿಂದ ನೋಡಿದ ವಸ್ತು ಮರದನ ಮುಂಜಾನೆ ಇರ್ತತಿ ಇಲ್ಲೋ, ಇರ್ತತಿಲ್ಲ. ಹಿಂದ ನೋಡಿದ್ವಿ ವಸ್ತು, ಒಂದ್ ತೆಂಗಿನಕಾಯಿ ಇಟ್ಕೊಂಡ್ ಮಕ್ಕೊಂಡಿದ್ವಿ, ಆ ಮುಂಜಾನೆ ಎದ್ದ ಕೂಡಲೇ ತೆಂಗಿನಕಾಯಿ ಇರ್ತದ ಇಲ್ಲ. ಮತ್ ವಸ್ತುನ ಪ್ರಾತಿಭಾಷಿಕ ಅಂದ್ರ ಕನಸಿನ ತೆಂಗಿನಕಾಯಿ ಜಾಗೃತ ಆಗಿರ್ತತೇನ, ಇರೋದಿಲ್ಲ. ಆದ್ರ ವ್ಯಾವಹಾರಿಕ ತೆಂಗಿನಕಾಯಿ ಮತ್ತೊಂದ್ ಮಕ್ಕೊಂಡ್ ನಿದ್ದಿ ಮಾಡಿ ಎದ್ದ ಮೇಲೆ ಆ ತೆಂಗಿನಕಾಯಿ ಇರ್ತದಿಲ್ಲೋ. ಮತ್ ಇದಕ್ಕೆ ಹೆಂಗ್ ತೆಂಗಿನಕಾಯಿ ಪ್ರಾತಿಭಾಷೆ ನಿಂತಿಲ್ಲ ಅಂತೀರಿ ಅಂತ ಪ್ರಶ್ನೆ ಮಾಡ್ತಾನ. ಏನ್ ಅನುಭವಿಸಲ್ಪಡುವಂತ ದ್ವೈತ ಇಲ್ಲ ಎಂದು ಹೇಳಲಿಕ್ಕೆ ಆಗೈತಿ. ವ್ಯಾವಹಾರಿಕವಾಗಿ ಎಲ್ಲಾ ನಡೆದದ, ಎಲ್ಲಾ ವ್ಯವಹಾರ ನಡೆದದ. ಅದಕ್ಕ ಈ ವ್ಯವಹಾರ ಎಲ್ಲಾ ನಡೆದದ್ಮೇಲೆ ಜಗತ್ತಿನ ವಿಷಯಗಳು ಇರ್ಲೇಬೇಕಲ್ಲ. ಮತ್ತ ಅವ್ ಅದಾವ ಅಂದ್ರ ದ್ವೈತ ಅಂತ ದ್ವೈತ ಐತಿ ಅಂತ ಒಪ್ಪಬೇಕಲ್ಲ. ದ್ವೈತ ವಸ್ತು ಇವೆಲ್ಲ ಪ್ರಪಂಚದ ವಿಷಯಗಳು ಅದಾವಂತ ಒಪ್ಪಬೇಕಾಗ್ತದೆ. ನೀವೆಲ್ಲಾ ಮಿಥ್ಯಾಗ ಮಾಡಿ ಅದು ಎಲ್ಲಾ ಈ ಪ್ರಪಂಚಕ್ಕ ಮಿಥ್ಯತ್ವ ನಿಶ್ಚಯ ಮಾಡಿ ಅದ್ವೈತ ಒಂದ ಸತ್ಯ ಅಂತ ಹೇಳಿದ್ರ ಹೆಂಗ್ ನಡಿತೈತಿ? ಅದಕ್ಕೆ ಹೇಳ್ತಾರ ಅವರು, ಅದಕ್ಕೆ ಎಲ್ಲಿಗೆ ಆಗಲಾರು. ಆದ್ದರಿಂದ ವಿವರಣಾಚಾರ್ಯರೇ ಮೊದಲಾದವರು ತ್ರಿವಿಧ ಸತ್ತೆಯನ್ನು ಅಂಗೀಕಾರ ಮಾಡಿರುವರು. ಹಿಂಗ ದೋಷ ಬರ್ತತೆ ಅಂತ ತಿಳ್ಕೊಂಡು ಬಿಂಬ ಪ್ರತಿಬಿಂಬವಾದವನ್ನು ಒಪ್ಪುವಂತ ವಿವರಣಾಚಾರ್ಯರು 3 ಸತ್ತಗಳನ್ನು ಒಪ್ಪಿದ್ದಾರೆ. ಒಂದು ಪ್ರಾತಿಭಾಷಿಕ, ಒಂದು ಪಾರಮಾರ್ಥಿಕ, ಇನ್ನೊಂದು ವ್ಯವಹಾರಿಕ, ಮತ್ತೊಂದು ಪ್ರಾತಿಭಾಷಿಕ ಸತ್ತ ಒಪ್ಪ್ಯಾರ. ಅದಕ್ಕ ಇಲ್ಲೊಂದು ಹೇಳಿದರೆ ಪಾರಮಾರ್ಥಿಕ ವಿವರಣಕ ಮೊದಲಾದವರು ತ್ರಿವಿಧ ಸತ್ಯವನ್ನು ಅಂಗೀಕಾರ ಮಾಡಿರುವರು. ಇಲ್ಲಿ ಎಂದು ಹೇಳಿದರೆ ಪಾರಮಾರ್ಥಿಕ ಮತ್ತೆ ಪ್ರಾತಿಭಾಷಿಕ ಎರಡೇ ಸತ್ತಗಳಿರುತ್ತವೆಂದು ಹೇಳಬೇಕಾಗುವುದು. ನೀವು ವ್ಯಾವಹಾರಿಕ ಇಲ್ಲ ಅಂತಂದ್ರೆ ಒಂದು 2 ಸತ್ತ ಹೇಳ್ಬೇಕಾಕೈತಿ ನೀವು. ಹೀಗೆ ಹೇಳಿದರೆ, ಈಗ ಹೇಳಿದ್ರೆ ಅಂದ್ರೆ 2 ಸತ್ತ ಅದಾವ ಅಂತ ಒಪ್ಪಿದ್ರ, 3 ಜಗತ್ತು ವ್ಯಾವಹಾರಿಕ ಇಲ್ಲ, ಇದು ಪ್ರಾತಿಭಾಷಿಕದ, ಇದು ಕಲ್ಪಿತದ ಅಂತ ಹಿಂಗ 2 ಸತ್ತ ಅಂತ ಒಪ್ಪಿ ಹೇಳಿದ್ರ, 2 ಸತ್ತ ಅದಾವಂದ್ರ ಹಾವು ನೋಡುವಾಗ ಅಷ್ಟೇ ಹಾವು ಕಾಣ್ತದ. ಹಾವಿನ ಜ್ಞಾನ ಇಲ್ದಾಗ ಇರಂಗಿಲ್ಲ. ಹೌದಿಲ್ಲ? ಹಗ್ಗದಲ್ಲಿ ಹಾವು ತೋರಕತ್ತು. ನಿನಗೆ ಯಾವಾಗ ಬ್ರಹ್ಮಾತ್ಮಕ ಜ್ಞಾನ ಆಗೈತಿ ಅವಾಗ ಹಾವು ತೋರ್ತವ. ಆ ಜಗದಿಂದ ಹೋದ್ಮೇಲೆ ಹಾವು ಅಲ್ಲಿ ಇರ್ತೈತೆ ಇಲ್ಲ, ಹಿಂದಕ್ ಸರ್ದ್ ಹೋದಪ್ಪ, ಹಿಂದಕ್ ಸರ್ದ್ ಹೋದಿ. ಹಾವು ತೋರುವಾಗ ಹಾವಿನ ಜ್ಞಾನದ ಜೊತೆ ಹಾವು ತೋರಾಕತ್ತಿತ್ತು. ಹಿಂದ್ ಓಡಿ ಹೋಗ್ಬಿಟ್ಟಿ. ಹಿಂದ್ ಓಡಿ ಹೋದಾಗ ಹಾವು ಅಲ್ಲಿ ಇತ್ತ, ಏನ್ ಹಗ್ಗನ ಇತ್ತ? ಹಗ್ಗನ ಇತ್ತು. ಹಗ್ಗನ ಇತ್ತಂದ್ರ ಹಾವಿನ ಜ್ಞಾನ ಸಮಕಾಲದಲ್ಲಿ ಹಾವು ತೋರಾಕತ್ತತಿ ಅಂತ ನಂಗ ಆತ. ಪರಮಾತ್ಮಕ ಜ್ಞಾನ ಹಿಂಗ ಆತ. ಹೌದಲ್ಲ? ಹಿಂಗ್ ಹೇಳಿದ್ರ ಮನೆಯಿಂದ ಪರಗ್ರಾಮಕ್ಕೆ ಹೋದವನು ಪುತ್ರ ಪಶ್ವಾದಿ ಸಕಲ ಸಾಧನಗಳನ್ನು ನೋಡದೆ ಇರುವನು. ಏನ್ರಿ? ಮನೆಯಿಂದ ಒಬ್ಬ ಬ್ಯಾರೆ ಊರಿಗೆ ಹೋಗಿರ್ತಾನ ಮನುಷ್ಯ. ಮನುಷ್ಯ ಬ್ಯಾರೆ ಊರಿಗೆ ಕೆಲಸಕ್ಕೆ ಹೋಗಿರ್ತಾನ. ಅವಾಗ ಇವೆಲ್ಲ ವಸ್ತುಗಳು ಭ್ರಮಾತ್ಮಕ ಅದಾವ. ಅವನ ಪತ್ನಿ, ಪುತ್ರ, ಆಮೇಲೆ ಹೊಲ, ಮನಿ, ದನ, ಕರು ಅವೆಲ್ಲ ಪ್ರಾತಿಭಾಷಿಕ ಅದಾವ. ಅವು ಪ್ರಾತಿಭಾಷಿಕ ಜ್ಞಾನ ಸಮಕಾಲ ತೋರ್ತಾವ ಅಂತ ಅಂದಿದ್ರ, ಅವ್ ನೋಡುವಾಗ ಅಷ್ಟ ಅವ್ ತೋರ್ತಾವ ಅಂದಿದ್ರ, ಇವ್ ಮನೆಯಿಂದ ಹೊರಗ್ ಹೋದ ಒಳ್ಳೆ ಬರು ಮಠ ಅಂದ್ರ ಅವ್ ಇರ್ಲಿಲ್ಲ ಅಂತ ಅಂದ್ರ ಇವ್ ಏನ್ ಮಾಡ್ಬೇಕ ಅವಾಗ? ಏನ್ರಿ? ಏನ್ ಮಾಡ್ಬೇಕ ಇವ? ಮತ್ತ ಅವ್ ಹೋದ್ಮ್ಯಾಲನು ಇವ್ರು ಇರ್ತಾರ, ಅವ್ ಸತ್ರುನು ಇರ್ತಾರ ಇವ್ರು. ಒಮ್ಮೊಮ್ಮೆ ಹೌದಿಲ್ಲ? ಅವ್ ಹೋದ್ಮ್ಯಾಲೂ ಇರ್ತಾರ, ಹೊಳ್ಳಿ ಬಂದಾಗನು ಅವ್ರೇ ಅದಾರ. ಹೌದಿಲ್ಲ? ಊರಿಗೆ ಹೋಗಿ 1 ದಿನ ಬಂದ ಅವಾಗನು ಇರ್ತಾರ. ಮತ್ತ ಹಂಗ
ಪ್ರಾತಿಭಾಷಿಕ ಸತ್ತ ಕೊಟ್ಟು ಆ ಜ್ಞಾನದ ಸಂಕಾರದಲ್ಲಿನೇ ಆ ಜ್ಞೇಯ ಇರ್ತದ ಅಂತಿದ್ರ ಮತ್ತೆ ಈಗ ಪ್ರಾತಿಭಾಷಿಕ ಸತ್ತ ಕೊಟ್ರ ವಸ್ತು ಹೆಂಡತಿ ಮಕ್ಕಳು ಯಾರು ಇರಬಾರ್ದಾಗಿತ್ತಲ್ಲ ಇರಬಾರ್ದಾಗಿತ್ತು ಪ್ರಾತಿಭಾಷಿಕ ವಸ್ತು ಇರುವುದಿಲ್ಲದ ಅಂತಕ ಪುತ್ರ ಪಶುವಾದಿ ಸಕಲ ಸಾಧನಗಳ ನೋಡದೇ ಇರುವನು ಅವನು ಅವುಗಳ ಅಭಾವ ನಿಶ್ಚಯದಿಂದ ಅವ್ ಹೋದಾವ ಹೊಳ್ಳಿ ಬಂದ ಪತ್ನಿ ಪುತ್ರ ಎಲ್ಲಾ ಇವ್ರ ಮ್ಯಾಲ ಮೋಹ ಇರ್ತದ ಮನಿ ಮ್ಯಾಲ ಲೋಭ ಇರ್ತದ ದುಡ್ಡಿನ ಮ್ಯಾಲ ಲೋಭ ಇರ್ತದ ಅಂತ ತಿಳ್ಕೊಂಡು ಆರಾಮಾಗಿ ಹೊಳ್ಳಿ ಬಂದು ಕಾಲ ಕಳಿತಾನ ಅವ್ ಹೋದ ಇವು ಪ್ರಾತಿಭಾಷಿಕ ಸತ್ತಾರ ಅಂತ ಹೇಳಾಕತ್ತೀರಿ ಇವು ಎಲ್ಲಾ ಇರುದಿಲ್ಲ ಇವು ನೋಡುವಾಗಟ ಇರ್ತಾವ ಇಲ್ಲ ಇವು ಅಂದ್ರ ಅವ್ ಹಳ್ಳಿ ಬಂದವ ಇವ್ ಯಾವ ಇಲ್ಲಿಲ್ಲ ಅಂದ್ರ ಅವನು ಊರ್ಲಕ್ಕ ಸಾಯ್ತಾನ ಅಥವಾ ಪ್ರಾಣಕ್ಕೆ ಹಾನಿ ಮಾಡ್ಕೊಂತಾನ ಹೌದಲ್ರಿ ಅಭಾವ ನಿಶ್ಚಯದಿಂದ ಶೋಕಾಗ್ನಿಯಿಂದ ದಹಿಸಲ್ಪಟ್ಟವನಾಗಿ ಯಾರು ಇಲ್ಲವೋ ಇವರು ಪ್ರಾತಿಭಾಷಿಕ ಓದ್ಬಿಟ್ಟಾರ ಇವರು ಅಂತ ತಿಳ್ಕೊಂಡು ಶೋಕದಿಂದ ಅಳುವಂತವನಾಗುತ್ತಾನೆ ಮತ್ತ ಮರಣ ಪ್ರಸಂಗವು ಬರುತ್ತದೆ ಇವಕ್ಕ ವ್ಯಾವಹಾರಿಕ ಸತ್ತ ಕೊಡ್ರಿ ಅದಕ್ಕ ವ್ಯಾವಹಾರಿಕ ಸತ್ತ ಕೊಟ್ರ ಅವುಗಳ ಜ್ಞಾನ ಆಗ್ತಿಂತ ಮೊದಲುನು ಅವು ಇರ್ತಾವ ಅವುಗಳ ಜ್ಞಾನ ಸಮಕಾಲದಲ್ಲಿನೂ ಇರ್ತಾವ ಅವ್ ಬ್ಯಾರೆ ಕಡೆ ಹೋದ್ರುನು ಅವು ಇರ್ತಾವ ಹೊಳ್ಳಿ ಮತ್ತ ಬಂದಾಗ ಅವುಗಳ ಜ್ಞಾನ ಮಾಡ್ಕೊಂತಾನ ಹಿಂಗಂತ ಹೇಳ್ರಿ ಅಂತ ಅಂದ್ರ ಗುರುಗಳಂತಾರ ಸ್ವಪ್ನದಂತೆ ಜಾಗರಣದಲ್ಲಿಯೂ ಪ್ರಾತಿಥಿಕ ಸತ್ತು ಇರೋಣದ್ರಿಂದ ದ್ವೈತ ವ್ಯವಹಾರವಾದ್ರೂ ಯಾಕೆ ಇರುವುದಿಲ್ಲ ಕಿಂತು ಸರ್ವ ವ್ಯವಹಾರವು ಸಂಭವಿಸುತ್ತೆ ಮತ್ತು ಸ್ವಪ್ನಕ್ಕೆ ಬರ್ತಾರ ಸ್ವಪ್ನ ಇಲ್ಲಂದ್ರೆ ನಿಮ್ ಕೆಲಸನ ನಡೆಯಂಗಿಲ್ಲ ಅಂತ ಏನ್ರಿ ಸ್ವಪ್ನ ದೃಷ್ಟಾಂತ ವೇದಾಂತಕ್ಕೆ ಬಹಳ ಅನುಕೂಲ ಆಗ್ತದೆ ಏನ್ ಈಗ ಕನಸಿನ್ಯಾಗ ಎಷ್ಟು ಸತ್ತ ಅದಾವಪ್ಪ ಕನಸಿನ್ಯಾಗ ಒಂದ್ ಕನಸು ಬಿದ್ದದ ಒಬ್ಬ ಮನುಷ್ಯನ ಅವನ ಆ ಸಾಕ್ಷಿ ಅವನೇ ಅದಾನ ಆ ಸಾಕ್ಷಿ ಆಶ್ರಯದಲ್ಲಿ ಒಂದು ಅವಿದ್ಯೆ ಆ ಅವಿದ್ಯೆ ಮೂಲಕವಾಗಿ ಹಿತನಾಮಕ ನಾಡಿಯಲ್ಲಿ ಒಂದು ಸ್ವಪ್ನ ಬೀಳ್ತದೆ ಅಲ್ಲಿ ಏನ್ರಿ ದೇಶ ಕಾಲಗಳ ಅಪೇಕ್ಷೆ ಐತೆ ಎಷ್ಟು ದೇಶ ಅದ ಎಷ್ಟು ಕಾಲ ಅದ ಅದು ಕಾಲ ನೋಡಿದ್ರ 1 ನಿಮಿಷ 2 ನಿಮಿಷ ದೇಶ ನೋಡಿದ್ರ 1 ಎಕರೆ ಐತಲ್ಲ ಇಲ್ಲ ವಾಲಾಗ್ರ ಶತಭಾಗಶ ಶತತಾ ಕಲ್ಪಿತಸ್ಯ ಅದು ಅಷ್ಟು ಹಿತನಾಮಕ ನಾಡಿಯೊಳಗೆ ಇಲ್ಲಿ ಬಿದ್ದದ ಕನಸಿನ್ಯಾಗ 2 ಸತ್ತ ಅದಾವಿಲ್ಲಿ ಕನಸು ಈಗ ವಿಚಾರ ಮಾಡಿ ನೋಡಿದ್ರ ಒಂದು ಪಾರಮಾರ್ಥಿಕ ಸಾಕ್ಷಿ ಏನೈತಲ್ಲ ಅದು ಪಾರಮಾರ್ಥಿಕ ಸತ್ತ ಆ ಸ್ವಪ್ನದ ಪದಾರ್ಥಗಳು ಯಾವ ಸತ್ತ ಅದಾವ ಪ್ರಾತಿಭಾಷಿಕ ಸತ್ತ ಪದಾರ್ಥಗಳವು ಆದ್ರ ಕನಸಿನ್ಯಾಗ ನೀನ್ ಮನೆಯವರು ನೀವೊಂದ್ ಮನಿ ಏನೋ ಕಟ್ಸಿ ಕನಸಿನ್ಯಾಗ ನೀ ದುಡ್ಡನ್ನು ಗಳಿಸಿದ್ ನಿನ್ನಗ ಮನೆ ಮೊದಲು ಮದುವೆನೂ ಆಗ್ಯದ ಮಕ್ಕಳನು ಅದ ಕನಸಿನ್ಯಾಗ ಎಲ್ಲಾರು ನೀ ಅಂತಿದ್ದಿ ಕನಸಿನ್ಯಾಗ ಏನಂತ 2 ದಿನ ನಾ ಊರಿಗೆ ಹೋಗಿ ಬರ್ತೇನೆ ಅಂತ ಕನಸಿನ್ಯಾಗ 2 ದಿನ ಊರಿಗೆ ಹೋಗಿ ಬರ್ತೇನೆ ನಾನು ಅಂತ ಹೋಗಿ ಬರ್ರಿ ಅಂತ ಕನಸಿನೊಳಗ ಪ್ರಾತಿಭಾಷಿಕ ಸತ್ತ ಉಳ್ಳದು ಕನಸಿನ ಪದಾರ್ಥಗಳು ಅದಾವ 2 ದಿನ ಹೋಗಿ ಬಂದ್ಮೇಲೆ ಆ ಕನಸಿನ್ಯಾಗ ಅವ್ರು ಇದ್ರು ಇಲ್ಲಲ್ಲಿ ಕನಸಿನ್ಯಾಗ ಹೋಗಿ ಹೊಳ್ಳಿ ಬಂದ್ಮೇಲೆ ಅವ್ರು ಇದ್ರು ಇಲ್ಲ ಕನಸಿನ್ಯಾಗ ಇದ್ರಿಲ್ಲ ಯಾಕೆ ಮಾತಾಡ್ತಿರ ಸುಮ್ನೆ ಕುಂಡ್ರು ಇಲ್ಲ ಅಂದ್ರೆ ಯಾಕೆ ಮಾತಾಡ್ತೀರಿ ಇಲ್ಲ ಸುಮ್ನೆ ಕುಂಡ್ರಬೇಕ್ ನೀ ಇಲ್ಲ ಅಂದ್ರ ನೀ ಬೇರೆ ಕಡೆ ಹೋಗ್ಬಿಡ ಕಡೆ ಕನಸಿನ್ಯಾಗ ಕನಸಿನ ವಸ್ತುಗಳು ಪ್ರಾತಿಭಾಷಿಕ ಆ ಪ್ರಾತಿಭಾಷಿಕ ಕನಸಿನ್ಯಾಗ ಪ್ರಾತಿಭಾಷಿಕ ವಸ್ತುಗಳು ಎಲ್ಲಾರು ಕೂಡ ಮಧ್ಯದಲ್ಲಿ ಐತಿ ಅಲ್ಲಾ ನಿನ್ನ ಮನಿ ಅದ ನಿನ್ನ ಪತ್ನಿ ಅದ ಮಕ್ಕಳ ಅದಾರ ದುಡ್ಡು ಅದ ಎಲ್ಲಾ ನಿನ್ನ ದನಕರುಗಳು ಅದಾವ ಹೌದಿಲ್ಲ 2 ದಿನ ಊರಿಗೆ ಹೋಗಿ ಬರ್ತಾನೆ 2 ದಿನ ಊರಿಗೆ ಹೋಗಿ ಬರ್ತಾನೆ ಹೋಗಿ ಬಾ ಅಂತ ಹೋಗಿ ಬಂದ್ರು ಅವ್ ಇದ್ದು ಇಲ್ಲ ಯಾವ ಸತ್ತ ಅದ ಅಲ್ಲಿ ಪ್ರಾತಿಭಾಷಿಕ ಸತ್ತ ಇದ್ರು ಹೋಗಿ ಹೊಳ್ಳಿ ಬರೋಟ ಇದ್ವ ಅದಾನಿಲ್ಲ ಆರಾಮ ಇದ್ದಿಲ್ಲ ಹಂಗಿದಕ್ಕೂ ತಿಳ್ಕೊ ಹೆಂಗ ವ್ಯವಹಾರಿಕ ಅಲ್ಲ ಪ್ರಾತಿಭಾಷಿಕ ಸತ್ತ ಇದ್ರು ಹಂಗ ವ್ಯವಹಾರ ನಡೆದೈತೆ ಅಂತ ತಿಳ್ಕೊ ನಿಮ್ ತೆಲಿನ ಇಲ್ಲ ಬಡ್ಡ ತೆಲಿ ನೀವು ಏನ್ರಿ ತಿಳಿಯಂಗಿಲ್ಲ ಅಂತ ಹೇಳಿ ನಾ ಏನ್ ಮಾಡ್ತೇನೆ ನಿಮ್ಗ ಅಷ್ಟ ಕಷ್ಟ ಹೇಳು ಏನ್ ಅದಕ್ಕ ಈ ರೀತಿಯಾಗಿ ವ್ಯವಹಾರ ನಡೀತದೆ
ಅಂದ್ರೆ ಪ್ರಾತಿಭಾಸಿಕ ಇದ್ರು ಕನಸಿನಂತೆ ಕನಸಿನ ಪ್ರಪಂಚದಂತೆ ವ್ಯವಹಾರ ನಡೀತದೆ ಅಂತ ಹೇಳ್ತಾರ. ಏನ್ ಮುಂದ ಇದನ್ನ ದಾಡ್ಸಿ ಬಿಡು, ನಿಮ್ ಬಗ್ಗೆ ಹರಿದಿಲ್ಲ. 20 ಪೇಜ್ ಬರ್ತಾರ ಅವರು. ಮುಂದ ಇನ್ನ ಈ ದೃಷ್ಟಿ ಸೃಷ್ಟಿವಾದ ಹೇಳ್ತಾರ ನೋಡ್ರ, ಅಪ್ಪಾರ ಏನ್ ಬರೀತಾರ, ಎಷ್ಟೊಂದು ಪಂಡಿತರು ನೋಡ್ರಿ ಶಿವಪುತ್ರ ಪದ್ಯ ಅಂತ ಮಹಾತ್ಮರಪ್ಪ. ಅವ್ರು ಹೇಳ್ತಾರ ಈ ದೃಷ್ಟಿ ಸೃಷ್ಟಿ ಅನ್ನುವ ವಿಷಯ ಆ ಕಠಿಣ ಅದ. ಇದು ಎಲ್ಲೆಲ್ಲಿ ಬಂದದ? ಯೋಗ ವಾಸಿಷ್ಠದೊಳಗ ಬಂದದ, ವೇದಾಂತ ಸಿದ್ಧಾಂತ ಮುಕ್ತಾವಲಿ ಗ್ರಂಥದೊಳಗ. ಇದ್ರ ಅಲ್ಲಿ ಹೇಳಿದ್ದನ್ನ ನಾವ್ ಇಲ್ಲಿ ಹೇಳಾಕತ್ತೇವಿ. ಏನ್ರಿ ಇನ್ನೂ ಹೆಚ್ಚಿಗೆ ವಿಷಯ ನೋಡ್ಕೋಬೇಕಂದ್ರ ಅಲ್ಲಿ ಜಿಜ್ಞಾಸೆ ಮಾಡಿ ಅಂತ. ನಿಮಗಿದ ಹೇಳಿದ್ರನ್ನ ತಿಳ್ಕೊಳಕ್ ಆಗೋದು. ಅಲ್ಲಿ ನೋಡಿದಷ್ಟು ಇವರು ಅಪ್ಪಾರ 20 ಪೇಜ್ ಬರ್ದಾರ, 18-20 ಪೇಜ್ ಬರ್ದಾರ. ಅದಕ್ಕ ಹೆಚ್ಚಾಗಿ ವಿಷಯವನ್ನ ಜಿಜ್ಞಾಸೆ ಮಾಡ್ಬೇಕಂತ ಅಪೇಕ್ಷೆ ಉಳ್ಳವರು. ಮತ್ತೆ ಏನು ಎಲ್ಲಿ ನೋಡಂತಾರ, ಅದ್ವೈತ ಸಿದ್ಧಿ ನೋಡ್ರಿ ಅಂತ. ಅದ್ವೈತ ಸಿದ್ಧಿ ಮಧುಸೂದನ ಸರಸ್ವತಿ ಅಲ್ಲ, ಮಧುಸೂದನ ಸರಸ್ವತಿಗಳು ಅದ್ವೈತ ಸಿದ್ಧಿ ಅಂತ ಬರ್ದಾರ. ವಾರ್ತಿಕ್ ಬರ್ದಾರ ಯಾರು, ಇವರು ಸುರೇಶ್ವರಾಚಾರ್ಯ ವಾರ್ತಿಕ್ ಬರ್ದಾರ. ಸಿದ್ಧಾಂತ ಬಿಂದು ಅಂತ ಮೊದಲಾದ ಈ ಗ್ರಂಥಗಳಲ್ಲಿ ನೋಡಬಹುದು. ವಿಷಯಗಳು ಕಠಿಣವಿದ್ದುದರಿಂದಲೂ ವಿಸ್ತಾರ ಭಯದಿಂದಲೂ ಬರೆಯುವುದನ್ನು ಬಿಟ್ಟೇವಿ ಅಂತ 20 ಪೇಜ್ ಬರ್ದಾರ. ಆದ್ರೂ ಕೂಡ ಇನ್ನೂ ವಿಷಯ ಐತಿ, ಕಠಿಣದ, ಅದಕ್ಕ ವಿಸ್ತಾರ ಆಕತ್ರ ನಾವು ಬರೆದು ಬಿಟ್ಟೇವಿ ಅಂತ ಹೇಳ್ತಾರ. ಹಿಂಗ ಹೇಳಿ ಮೇಲೆ ಈ ದೃಷ್ಟಿ ಸೃಷ್ಟಿ ವಿಷಯಕ್ಕೆ ಶ್ರುತಿ ಪ್ರಮಾಣಗಳು ಅದಾವ ಇಲ್ಲ ಅಂತೇಳಿ ನಾವು ಪ್ರಶ್ನೆ ಮಾಡ್ತಾರೆ. ದೃಷ್ಟಿ ಸೃಷ್ಟಿ ಹೇಳಾಕ್ರಲ್ಲಿ ಶ್ರುತಿ ಪ್ರಮಾಣಗಳು ಅದಾವಿಲ್ಲ ಅಂದ್ರೆ ಅದಾವಪ್ಪ. ಆ ಶ್ರುತಿ ಪ್ರಮಾಣಗಳು ಹೇಳ್ತೇವೆ ಅಂತಾರ. ಆ ವಿಷಯವನ್ನು ನಾಡು ಹೇಳ್ತೇನೆ. ಶಿವಯೋಗಿ ಶಿವಯೋಗಿ ಪರಿಪೂರ್ಣ ಸುಖ ಭೋಗಿ ತ್ರಿಕುಟಿಲತ ಶ್ರೀ ಜನತ ಚರಣ, ತ್ರಿಕುಟಿಲತ ಶ್ರೀ ಜನತ ಚರಣ, ಸಕಲ ಜನ ಮಾಯ ನಿರಹರಣ, ಸಕಲ ಜನ ಮಾಯ ನಿರಹರಣ. ಪ್ರಕಟ ಫಲ ಬ್ರಹ್ಮ ಶಿವರೂಪ, ಪ್ರಕಟ ಫಲ ಬ್ರಹ್ಮ ಶಿವರೂಪ, ಮುಕುತಿ ಸಾಮ್ರಾಜ ಜಗಭೂಪ, ಮುಕುತಿ ಸಾಮ್ರಾಜ ಜಗಭೂಪ.